ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಮೃತದೇಹ ಬಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತ ಮೀನಾಕ್ಷಿ ಶವ ಬಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂತಾನಹರಣ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಈ ವೇಳೆ ಬಾಣಂತಿ ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ರು. ಆಮೇಲೆ ಮೀನಾಕ್ಷಿ ಮೃತಪಟ್ಟಿದ್ದಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಾಣಂತಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಕುಟುಂಬದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಣಂತಿಯ ಶವ ಬಿಟ್ಟು ಮೃತ ಮೀನಾಕ್ಷಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ದಾಖಲಾಗಿದ್ರು. ನಿನ್ನೆ ದಾಖಲಾದಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಚೆನ್ನಾಗಿದ್ರು. ಅದಾದ ಬಳಿಕ ಮೃತ ಬಾಣಂತಿ ಈಗ ಮೃತಪಟ್ಟಿದ್ದಾರೆ. ಅವರ ಶವವನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಇಟ್ಟು ಅವರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಹೇಳಿಕೆಗಳು ಕೊಡಪ್ಪು ಇತ್ತು ಅಂತ ಲಿಖಿತ ನಿನ್ನೆ ಆಪರೇಷನ್ ಆಗ್ಯದ ಸರ್. ನನ್ನ ಮಗಳದು ಇದು ಮಕ್ಕಳದು ಸರ್. ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕಿ ಬಂದದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೈದೆ. ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕೆ ಮಾಡಿದಳು. ಯಾಕೋ ಚಕ್ಕರ್ ಹೊಂಟದಂದ ಕೂಡ್ ಮಗ ಅಂತಂದ. ಐದಾರ ಬಿದ್ದಳು. ಒಬ್ಬರು ಬರಲ್ಲ ಹೋದ್ರು ಸರ್. ಬರ್ತಿಕಿ ಯಾಗ ಒಳತಿಕಿ. ನಿನ್ನೆ ಆಪರೇಷನ್ ಆಗ್ಯದ ಸರ್. ನನ್ನ ಮಗಳದು ಇದು ಮಕ್ಕಳದು ಸರ್. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಮೃತದೇಹ ಬಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತ ಮೀನಾಕ್ಷಿ ಶವ ಬಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂತಾನಹರಣ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಈ ವೇಳೆ ಬಾಣಂತಿ ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ರು. ಆಮೇಲೆ ಮೀನಾಕ್ಷಿ ಮೃತಪಟ್ಟಿದ್ದಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಾಣಂತಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಕುಟುಂಬದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಣಂತಿಯ ಶವ ಬಿಟ್ಟು ಮೃತ ಮೀನಾಕ್ಷಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ದಾಖಲಾಗಿದ್ರು. ನಿನ್ನೆ ದಾಖಲಾದಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಚೆನ್ನಾಗಿದ್ರು. ಅದಾದ ಬಳಿಕ ಮೃತ ಬಾಣಂತಿ ಈಗ ಮೃತಪಟ್ಟಿದ್ದಾರೆ. ಅವರ ಶವವನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಇಟ್ಟು ಅವರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಹೇಳಿಕೆಗಳು ಕೊಡಪ್ಪು ಇತ್ತು ಅಂತ ಲಿಖಿತ ನಿನ್ನೆ ಆಪರೇಷನ್ ಆಗ್ಯದ ಸರ್. ನನ್ನ ಮಗಳದು ಇದು ಮಕ್ಕಳದು ಸರ್. ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕಿ ಬಂದದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೈದೆ. ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕೆ ಮಾಡಿದಳು. ಯಾಕೋ ಚಕ್ಕರ್ ಹೊಂಟದಂದ
ಕೂಡ್ ಮಗ ಅಂತಂದ ಜರ ಬಿದ್ರು ಒಬ್ಬರು ಬರಲ್ಲ ಹೋದ್ರು ಸರ್ ಬರ್ತಿಕಿ ಆಗ ಒಳತಿಕಿ ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಮೃತದೇಹ ಬಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಮೃತ ಮೀನಾಕ್ಷಿ ಶವ ಬಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂತಾನಹರಣ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಈ ವೇಳೆ ಬಾಣಂತಿ ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ರು. ಆಮೇಲೆ ಮೀನಾಕ್ಷಿ ಮೃತಪಟ್ಟಿದ್ದಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಾಣಂತಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಕುಟುಂಬದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಣಂತಿಯ ಶವ ಬಿಟ್ಟು ಮೃತ ಮೀನಾಕ್ಷಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ದಾಖಲಾಗಿದ್ರು. ನಿನ್ನೆ ದಾಖಲಾದಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಚೆನ್ನಾಗಿದ್ರು. ಅದಾದ ಬಳಿಕ ಮೃತ ಬಾಣಂತಿ ಈಗ ಮೃತಪಟ್ಟಿದ್ದಾರೆ. ಅವರ ಶವವನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಇಟ್ಟು ಅವರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಹೇಳಿಕೆಗಳು ಕೊಡಪ್ಪು ಇತ್ತು ಅಂತ ಲಿಖಿತ ಹೇಳಿಕೆ ಏನಿಲ್ಲ ಡೈರೆಕ್ಟ್ 20 ಲಕ್ಷ ಹೇಳಿಕೆ ಇತ್ತು. ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್. ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕಿ ಬಂದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೈದಿ ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕಿ ಮಾಡಿದಳು ಯಾಕೋ ಚಕ್ಕರ್ ಹೊಂಟದಂದ್ರ ಕೂಡ್ ಮಗ ಅಂತಂದ ಜರ ಬಿದ್ರು ಒಬ್ಬರು ಬರಲ್ಲ ಹೋದ್ರು ಸರ್ ಬರ್ತಿಕಿ ಆಗ ಒಳತಿಕಿ ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಮೃತದೇಹ ಬಿಟ್ಟು ಪ್ರತಿಭಟನೆ ಮಾಡಲಾಗಿದೆ. ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಮೃತ ಮೀನಾಕ್ಷಿ ಶವ ಬಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂತಾನಹರಣ ಚಿಕಿತ್ಸೆಗಾಗಿ ದಾಖಲಾಗಿದ್ರು. ಈ ವೇಳೆ ಬಾಣಂತಿ ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ರು. ಆಮೇಲೆ ಮೀನಾಕ್ಷಿ ಮೃತಪಟ್ಟಿದ್ದಾರೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಾಣಂತಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂದೆ ಬಾಣಂತಿ ಕುಟುಂಬದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾಣಂತಿಯ ಶವ ಬಿಟ್ಟು ಮೃತ ಮೀನಾಕ್ಷಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ದಾಖಲಾಗಿದ್ರು. ನಿನ್ನೆ ದಾಖಲಾದಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಚೆನ್ನಾಗಿದ್ರು. ಅದಾದ ಬಳಿಕ ಮೃತ ಬಾಣಂತಿ ಈಗ ಮೃತಪಟ್ಟಿದ್ದಾರೆ. ಅವರ ಶವವನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ಇಟ್ಟು ಅವರ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬಸ್ಥರು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇರೋದು. ಹೇಳಿಕೆಗಳು ಕೊಡಪ್ಪು ಇತ್ತು ಅಂತ ಲಿಖಿತ ಹೇಳಿಕೆ ಏನಿಲ್ಲ ಡೈರೆಕ್ಟ್ 20 ಲಕ್ಷ ಹೇಳಿಕೆ ಇತ್ತು. ನಿನ್ನೆ ಆಪರೇಷನ್ ಆಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್.
ಮಕ್ಕಳು ಆಪರೇಷನ್ ಆಗ್ಯದ ಸರ್. ಎಲ್ಲ ಚಂದ ಇದ್ದಳು ಸರ್. ಊಟ ಎಲ್ಲ ಮಾಡಾಳ ಮಗಳು. ಏಕಿ ಬಂದದ ಮಮ್ಮಿ ಅಂತಂದಳು. ನಡಿ ಮಗ ಅಂತ ಕರ್ಕೊಂಡೈದಿ ಯಾಕೋ ಚಕ್ಕರ್ ಹೊಂಟದ ಅಂತಂದ. ಏಕಿ ಮಾಡಿದ್ರು ಯಾಕೋ ಚಕ್ಕರ್ ಹೊಂಟದಂದ್ರ ಕೂಡ್ ಮಗ ಅಂತಂದ. ಐದಾರ ಬಿದ್ದಳು. ಒಬ್ಬರು ಬರಲ್ಲ ಹೋದ್ರು ಸರ್. ಬರ್ತಿಕಿ ಆಗ ಒಳತಿಕಿ ನಿನ್ನೆ ಆಪರೇಷನ್ ಆಗ್ಯದ ಸರ್. ನನ್ನ ಮಗಳದು ಇದು ಮಕ್ಕಳದು ಸರ್.